ಒಂದು ಆಶ್ಚರ್ಯ ಅನ್ನಿಸ್ತು. ಏನು ಆಶ್ಚರ್ಯ ಅನ್ನಿಸ್ತು ಅಂದ್ರೆ ದೇವ್ರುಗಳೆಲ್ಲ ಚಲೋ ಚಲೋ ಗುಡ್ದಾಗೆ ಕೂತಾವ, ಎಲ್ಲಿ ತೆಗನೆ ಕೂತಿಲ್ಲ ಅವು. ಬಹುತೇಕ ರಾಮದೇವ್ರ ಪರಮ ಭಕ್ತ ಹನುಮಂತ ಅಂಜಳಾದ್ರಿ ಬೆಟ್ಟ ಅಂತೇಳಿ ಬರ್ತೈತಿ. ಬಹುತೇಕ ಸಾಧಾರಣ 300 ಫೀಟ್ ಮ್ಯಾಲ ನಿಂತೈತಿ. ಅವ ಅಲ್ಲಿ ಅಂಥ ಗುಡ್ದಾಗ ಹೋಗಿ ಅಲ್ಲಿ ಕೂತವ. ಮತ್ತು ಇವ ರಾಮದೇವ್ರು ಇಂಥ ಗುಡ್ದಾಗ ಕೂತಾನ. ನನಗದು ತಿಳಿಲಿಲ್ಲ. ದೇವ್ರುಗಳೆಲ್ಲ ಗುಡ್ದಾಗ ಯಾಕೆ ಕೂತಾವ? ಏನು ನೀರು ಬರ್ತಾವತ್ತು ಕೂತಾವೇನ? ಯಾಕೆ ಕೂತಾವ? ನಾವು ಕರಿತಿಯಲ್ಲಿ ಮಾನವರು ಕಾಟಿಗಾಗಿ ಹೋಗಿ ಕೂತಾವಲ್ಲಿ. ಶ್ರೀಶೈಲ ಮಲ್ಲಯ್ಯ ಕಾಟಿಗಾಗಿ ಹೋಗಿ ಅಲ್ಲಿ ಗುಡ್ದ ಸೇರ್ದ. ಅಲ್ಲಿ ಹೋದರೂ ಬಿಡಲಿಲ್ಲ. ಅಲ್ಲಿ ಗುಡ್ದ ದಾರಿ ತೆಗೆದು ಅವನು ಬಲ್ಲಿ ಹೋದ್ರ ಜನ. ಅಂಜಳಾದ್ರಿ ಬೆಟ್ಟದೊಳಗೆ ಹನುಮಂತ ಯಾರೂ ಬರಲಾರ್ದಂಥ ಜಾಗ, ಒಂದು ಮನುಷ್ಯ ಹೋಗೋಟ್ಟು ಜಾಗ ಐತಿ. ಅಂಥ ಗುಡ್ದಾಗ ಹೋಗಿ ಯಾರೂ ಬರಂಗಿಲ್ಲ ಅಂತೇಳಿ ಅವ ಮ್ಯಾಲೆ ಹೋಗಿ ಕೂತಾನ. ಅಲ್ಲಿನೂ ಬಿಟ್ಟಿಲ್ಲ ಅವನಿಗೇನು. ಮತ್ತು ಇವ ಹೋಗಿ ಅಲ್ಲಿ ಗುಡ್ದಾಗ ಕೂತಾನ. ಅಲ್ಲಿ ಅವನಿಗೆ ಎಲ್ಲಿ ಬಿಟ್ಟಿರಿ, ರಗಡ್ ಪೈಸ್ ಮಾಡಿ ಹೋಗಿ ಬೇಕಾದಂಗೆ ಉಂಡಾಡಿ ತಿರುಗಾಡಂಗೆ ಜಾಗ ಮಾಡಿ ಇಟ್ಟಿರಲ್ಲಿ. ಅಂಥ ದೇವರುಗಳು ಗುಡ್ದಾಗ ಕೂತಾವ. ಬಹುತೇಕ ಅವನ ದರ್ಶನ ಮಾಡಿದೆವು. ನಮ್ಮದು ಜನ್ಮ ಪವಿತ್ರ. ಬಹುತೇಕ ದೇವ್ರುಗಳು ನೋಡ್ರಿ, ತಮಗೆಲ್ಲ ಕಷ್ಟಗಳನ್ನು ತಾವು ಸೇವನೆ ಮಾಡೋದು, ನಮಗೆಲ್ಲ ಒಳ್ಳೆಯದು ಮಾಡೋದು ದೇವ್ರುಗಳದ್ದು ಕೆಲಸ ಏನ್ರಿ? ನಮಗೆ ಭಕ್ತರಿಗೆ ಒಳ್ಳೇದು ಮಾಡೋದು. ಏನೇ ಕಷ್ಟ ಬಂದ್ರೆ ನಿಮ್ಮ ಊರಿಗೆ ಏನು ಬರುವಂಥ ಕುಂದು ಕೊರತೆಗಳು ಯಾವುದೇ ಬಂದ್ರೆ ಭೀ ಕೂಡ ಅದನ್ನೆಲ್ಲ ಯಾವುದು ರೋಗ ರುಜಿನಗಳು ಯಾವುದೇ ಬಂದ್ರೆ ಭೀ ಕೂಡ ತಾವು ಊರು ಹೊರಗೆ ಕೂತು ಅದನ್ನು ಕಾಯೋದು. ನಿಮಗೆಲ್ಲ ಊರಾಗ ಸುಖದಿಂದ ಬಾಳಕ್ಕೆ ಬಿಡೋದು. ಅದು ಅವು ಮಾಡಿದ ತಪ್ಪತ್ತೀರಿ ನೀವು? ಕರೆಕ್ಟ್ ಇದು, ನಿಮ್ಮದು ತಪ್ಪಲ್ಲ. ಅವು ಮಾಡಿದ ಕರ್ಮ ಅವು ದೇವ್ರುಗಳದ್ದು. ಇವತ್ತು ವಿಷಯ ಅದನ್ನೇ. ಅದು ದುರಿತ ಕರ್ಮವನ್ನೊಲ್ಲದಿರು, ಪುಣ್ಯವನ್ನೇ ಮಾಡು. ದೇವ್ರುಗಳು ಸಹಿತ ಅಷ್ಟೆಲ್ಲ ತ್ರಾಸ ಅನುಭವಿಸ್ಬೇಕಾದ್ರೆ ಏನು ಕಾರಣ ಐತಿ ಅಂತ ಕೇಳಿದ್ರೆ, ಹಿಂದಿನ ಜನ್ಮದೊಳಗೆ ಮಾಡಿದ ಕರ್ಮ. ರಾಮ 14 ವರ್ಷ ವನವಾಸಕ್ಕೆ ಹೋಗೋಕ್ಕೇನು ಏನದ? ಈ ಜನ್ಮದಾಗ ಮಾಡಿದ ಕರ್ಮ ಅಲ್ಲ, ಹಿಂದಿನ ಜನ್ಮದಾಗ ಮಾಡಿದ ಕರ್ಮ. ಸೀತಾದೇವಿ 14 ವರ್ಷ ವನವಾಸಕ್ಕೆ ಹೋಗ್ಬೇಕಾದ್ರೆ ಏನು ಕಾರಣದ? ಹಿಂದಿಂದ ಮಾಡಿದ ಕರ್ಮ. ಅವೆಲ್ಲ ದೇವ್ರುಗಳು ಸಹಿತ ಅವು ಕರ್ಮನೇ ಮಾಡ್ಯಾವು. ಅವು ಮಾಡಿ ಸಂಬಂಧ ಹಿಂಗೆ ನಡೆದೈತದ. ದೇವ್ರುಗಳಿಗೆ ಬಿಟ್ಟಿಲ್ಲ ಅಂದ್ರೆ ನಾವು ಕರ್ಮ ಮಾಡಿದೆವು ಅಂದ್ರೆ ನಮಗೆ ಹೆಂಗೆ ಬಿಡುತ್ತದ? ನಮಗೆ ಹೆಂಗೆ ಬಿಡುತ್ತದೆ? ಈಗ ನಟಕ್ಕೆ ಚಲೋ ಇಟ್ಟಾನ ದೇವ್ರ. ದೀಪ ಲಾಸ್ಟಿಗೆ ಆರ್ಲಕ್ಕೆ ಬಂದಾಗ ಹೆಂಗೆ ಉರಿತದ್ರಿ? ಧಗ ಉರಿತದ. ಅವಾಗ ಹತ್ತೀವಿ, ದೇವ್ರು ನಮಗೆ ರಗಡ್ ಕೊಟ್ಟು ಎದಕ್ಕೆ ಕೊಟ್ಟಾನ? ಮುಂದೆ ಒಂದಿನ ಕೂಳಿಗೆ ವರ್ಜಿತ ಮಾಡ್ಲಿಕ್ಕೆ ಕೊಟ್ಟಾನ. ತಿಳ್ಕೊಬೇಕಾಗ್ಯದ. ನಾವು ತಿಳ್ಕೊಂಡು ನಡಿಬೇಕಾಗ್ಯದ. ದೇವ್ರುಗಳಿಗೆ ಬಿಟ್ಟಿಲ್ಲ ಅಂದ್ರೆ ನಮಗೆ ಹೆಂಗೆ ಬಿಡುತ್ತದ? ಇದು ವಿಚಾರ ಮಾಡಬೇಕು ನಾವು. ಅದಕ್ಕೆ ಹೇಳ್ತಾರೆ ಶರಣರು, ದುರಿತ ಕರ್ಮವನ್ನೊಲ್ಲದಿರು, ಪುಣ್ಯವನ್ನೇ ಮಾಡು. ರಾಮದೇವರ 14 ವರ್ಷ ವನವಾಸಕ್ಕೆ ಹೋದ. ಯಾಕೆ ಹೋದ? ಹಿಂದಿನ ಮಾಡಿದ ಕರ್ಮ. ಹಿಂದಿನ ಜನ್ಮ ಯಾವಾಗ ಒಂದು ರಾಮದೇವ್ರದು? ಯಾವುದು? ಪರಶುರಾಮ ತನ್ನ ತಂದೆ ಮಾತು ಕೇಳಿ ತಾಯಿ ರುಂಡ ಹೊಡೆದ. ರೇಣುಕಾದೇವಿ ಎಲ್ಲಮ್ಮಂದು ತಾಯಿ ರುಂಡ ತಂದೆ ಮಾತು ಕೇಳಿ ಹೊಡೆದ. ಮುಂದೆ ಅದೇ ಪರಶುರಾಮ ಏನು ತಾಯಿ ಹೊಡೆದಲ್ಲ, ಅದೇ ಪರಶುರಾಮ ಮತ್ತು ಮರುಜನ್ಮ ತ್ಯಜಿಸಿ ರಾಮ ಅವತಾರ ತಾಳಿ ಬಂದ. ಅವರ ತಾಯಿ ರೇಣುಕಾದೇವಿ ಹೋಗಿ ಕೈಕೆಯಾಗಿ ಹುಟ್ಟಿ ಬಂದರು. ಮುಂದೆ ಆಕಿನೇ ಕೈಕೆಯಾಗಿ ಹುಟ್ಟಿ ಬಂದು 14 ವರ್ಷ ರಾಮಗೆ ವನವಾಸಕ್ಕೆ ಕಳಿಸಿದಳು. ಅಷ್ಟೇ ಅಲ್ಲ, ರಾವಣನ ಹೆಂಡತಿ ಯಾರು? ರಾಮನ ಹೆಂಡತಿ ಸೀತಾ. ತಮಗೆಲ್ಲ ಗುರುತಿದ್ದಿರಬೇಕು. ಸೀತಾ 14 ವರ್ಷ ವನವಾಸಕ್ಕೆ ಹೋದಳು. ಆಕಿನು ಸೀತಾನು ಮಾಡಿದ ಮಹಾಪಾಪಿತ್ತು, ಹಿಂದಿನ ಜನ್ಮದ ಕರ್ಮಿತ್ತು. ಸೀತಾದೇವಿ ಒಂದು ದಿವಸ ತನ್ನ ಗೆಳತಿಯರ ಸಂಗಟ ಕೂಡಿ ಆಟ ಆಡಬೇಕಂತ ವನಕ್ಕೆ ಹೋಗಿಳು.
ಒಣಕ್ಕೆ ಹೋದಾಗ ಒಂದು ಇಂಥ ದೊಡ್ಡ ಗಿಡ, ಆ ಗಿಡದಾಗ ಮರಕೋತಿ ಆಟ ಆಡ್ತಿದ್ರು 4 ಮಂದಿ ಗೆಳತಿಯರು ಕೂಡಿ. ಆಡು ಎಳೆದಾಗ ಆ ಗಿಡದಾಗ 2 ಗಿಣಿ ಕೂತಿದ್ದು, ಒಂದು ಗಂಡು ಗಿಣಿ ಒಂದು ಹೆಣ್ಣು ಗಿಣಿ. 2 ಗಿಣಿ ಕಲ್ತು ಗಿಡದಾಗ ಕೂತಿದ್ದು. ಅವು 2 ಗಿಡದಾಗ ಕೂತು ಗಿಣಿ ಮಾತಾಡ್ತಿದ್ವು ಅಂತ. ಏನಂತ? ಯಾವನ ಜನಕ ಮಹಾರಾಜನ ಮಗಳು ಸೀತಾ ಅಂತ, ಅಯೋಧ್ಯೆ ಪಟ್ಟದ ರಾಮ ಅಂತ, ಅವ ಸ್ವಯಂವರದಾಗ ಬಾಣೆತ್ತಿ ಆಕಿನ ಲಗ್ನ ಆತನಂತ. ಹಿಂಗೆ 2 ಗಿಣಿ ಮಾತಾಡ್ತಿದ್ದು. ಇದು ಯಾರಿಗೆ ಗುರುತಾಯಿತು ಅಂದ್ರೆ ಸೀತಾದೇವಿ ಗುರುತಾಯ್ತು. ಅವು ಪಕ್ಷಿ ಆಡು ಮಾತು ಸೀತಾದೇವಿ ತಿಳಿತಿತ್ತಂತ. ಸೀತಾದೇವಿ ಗುರುತಾಯ್ತು, ಆದರೆ ಸೀತಾ ಅನ್ನೋದು ಅವು ಗುರುತಿಲ್ಲ. ಅವಾಗ ಸೀತಾದೇವಿ ಅಂದಳು, ಇವು 2 ಗಿಣಿಗಳು ನನ್ನ ಬಗ್ಗೆನೇ ಮಾತಾಡ್ಲಕತ್ತಾವ, ಇವು 2 ಗಿಣಿಗಳು ನನ್ನ ಬಗ್ಗೆನೇ ಮಾತಾಡ್ಲಕತ್ತಾವ, ಇವಕ್ಕೆ ಹಿಡಿಬೇಕಂತೇಳಿ ವಿಚಾರ ಮಾಡಿಕೊಂಡು ಒಬ್ಬ ಬ್ಯಾಟಿಗಾರನ ಕರೆಸಿ 2 ಗಿಣಿಗೆ ಹಿಡಿದಳು. ಹಿಡಿಸಿ ಒಯ್ದು ಒಂದು ಪಂಜರದೊಳಗೆ ಹಾಕಬೇಕತ್ತೇಳು. ಆ ಗಂಡು ಗಿಣಿ ಕೈಯಿಂದ ಕಸರ್ಕೊಂಡು ಹಾರಿ ಹೋಯ್ತು. ಹೆಣ್ಣು ಗಿಣಿ ಒಂದೇ ಉಳಿತು. ಗಂಡು ಗಿಣಿ ಹಾರಿ ಹೋಯ್ತು, ಹೆಣ್ಣು ಗಿಣಿ ಒಂದೇ ಉಳಿತು. ಅವಾಗ ಹೆಣ್ಣು ಗಿಣಿಗೆ ಪಂಜರದಾಗ ಹಾಕಿದಳು. ಅವಾಗ ಹೆಣ್ಣು ಗಿಣಿ ಹೇಳ್ತದೆ, ಹೇ ತಾಯಿ, ನನ್ನ ಗಂಡ ನನಗೆ ಬಿಟ್ಟು ಹೋದ. ಅವೆರಡು ಗಂಡ ಹೆಣ್ತಿದ್ದು ಗಿಣಿ, ನೀವು ಹೆಂಗದಿರಲ್ಲ ಅವು ಹಂಗಾಯಿತು. ಅವಾಗ ಹೆಣ್ಣು ಗಿಣಿ ಹೇಳ್ತದೆ, ಹೇ ತಾಯಿ, ನನ್ನ ಗಂಡನ ವಿರಹ ತಾಳರ್ದೆ ನನಗೆ ಇರೋಕ್ಕಾಗೋದಿಲ್ಲ, ನನ್ನ ಗಂಡ ಬಿಟ್ಟು ಹೋದ, ನನಗೆ ಬಿಡು, ನಾನು ಹೋಗ್ತೀನಂತ ಸೀತಾದೇವಿ ಹೆಣ್ಣು ಗಿಣಿ ಹೇಳ್ತಿತ್ತು. ಅವಾಗ ಕೇಳ್ತಾಳೆ, ನಾನು ನಿಮಗೆ ಅಟ್ಟು ಬಿಡಕ್ಕೆ ತಂದಿಲ್ಲ, ನನ್ನ ಬಗ್ಗೆ ನೀವು ಅಲ್ಲಿ ಗಿಡದಾಗ ಕೂತು ಮಾತಾಡ್ತಿದ್ರಲ್ಲ, ಅದನ್ನು ಇನ್ನೂ ಮುಂದೆ ಏನು ನನ್ನ ಭವಿಷ್ಯ ಅದ ಅದನ್ನೆಲ್ಲ ಪರಿಪೂರ್ಣ ಹೇಳಿದ್ರೆಂದರೆ ನಿಮಗೆ ಬಿಡ್ತೀನಿ, ಇಲ್ಲಾಂದ್ರೆ ನಾ ಬಿಡುವುದಿಲ್ಲ. ಅವಾಗ ಹೆಣ್ಣು ಗಿಣಿ ಭಯಪಟ್ಟಿತು. ಅವಾಗ ತಾಯಿ, ಅದೇನು ನಮಗೆ ಗೊತ್ತಿಲ್ಲ, ನಮಗೆ ಎಷ್ಟು ಗೊತ್ತಿತ್ತು ಅಷ್ಟು ನಾವು ನಾನು ನಿನಗೆ ಅಲ್ಲೇ ಹೇಳಿದ, ಮತ್ತು ಇನ್ನು ಹೆಚ್ಚಿಗೆ ಕೇಳಿದ್ರೆ ನನಗೇನೂ ಗೊತ್ತಿಲ್ಲಮ್ಮ, ನನ್ನ ಗಂಡ ಹೋದ, ನನ್ನ ಬಿಡುವಂತ ಹೆಣ್ಣು ಗಿಣಿ ಎಷ್ಟೋ ಅಂಗಲಾಚಿ ಬೇಡ್ಕೋತು. ಆದರೂ ಕೂಡ ಸೀತಾದೇವಿ ಅದಕ್ಕೆ ಬಿಡಲಿಲ್ಲ. ಒಂದಿನ ಹೋಯ್ತು, 2 ದಿವಸ ಹೋಯ್ತು, 3ನೇ ದಿವಸಿಗೆ ಅನ್ನ ನೀರ ಬಿಟ್ಟು ನಿತ್ರಾಣಕ್ಕೆ ಬತ್ತು ಗಿಣಿ. ಅವಾಗ 3ನೇ ದಿವಸಿಗೆ ಹೇಳ್ತದೆ, ಯವ್ವಾ ತಾಯಿ ಪುಣ್ಯಾತ್ಗಿತ್ತಿ, ನನ್ನ ಗಂಡನ ವಿರಹ ತಾಳಾರ್ದೆ ನನಗೆ ಇರೋಕ್ಕಾಗೋದಿಲ್ಲ ಅಂದ್ರೆ ನನಗೆ ನೀ ಬಿಡಲಿಲ್ಲ. ಅನ್ನ ನೀರು ಇಲ್ಲಾರ್ದ ನಾನು ಎಷ್ಟು ನೆಳ್ಳುವಂಥ ಪ್ರಸಂಗ ನೋಡಿದ್ರೆ ಆ ದೇವ್ರಿಗೆ ಸಹಿತ ಕರುಣಾ ಬರ್ತದೆ, ನೀ ಎದುರೇ ಇದ್ದ ನಿನಗೆ ಸಹಿತ ಕರುಣಾ ಬರಲಿಲ್ಲಲ್ಲಮ್ಮ. ನಾನು ತುಂಬ ಗರ್ಭಿಣಿ, ನನ್ನ ಪರಿಸ್ಥಿತಿ ನನಗೆ ಗೊತ್ತದ. ಯಾವಾಗ ನನ್ನ ಗಂಡನ ಸಂಗಟ ಹೋಗ್ತೀನಂದ್ರು ನೀ ಬಿಡಲಿಲ್ಲಲ್ಲ ತಾಯಿ. ಯಾವಾಗ ನಾ ತುಂಬ ಗರ್ಭಿಣಿ ಇದ್ದಾಗ ನನ್ನ ಗಂಡಗ ಅಗಲಿಸಿ ಅಂದ್ರೆ ಮುಂದೊಂದಿನ ನೀನು ಗರ್ಭ ಧರಿಸಿದಾಗ ನಿನ್ನ ಗಂಡನಿಂದ ನೀನು ಆಗಲಿ ಹೋಗಬೇಕಂತ ಹೆಣ್ಣಿಗಿಣಿ ಶ್ರಾಪ ಕೊಟ್ಟು ಪ್ರಾಣ ಬಿಡ್ತು. ಹೆಣ್ಣಿಗಿಣಿ ಪ್ರಾಣ ಬಿಡ್ತು. ಮುಂದೆ ಅದೇ ಸೀತಾ ಗರ್ಭ ಧರಿಸಿದಾಗ ವನವಾಸಕ್ಕೆ ಹೋದಳತ್ತು ಹೇಳ್ತಾರೆ ನಮ್ಮವರು. ಯಾಕೆ ಹೋದಳು? ಹಿಂದೆ ಮಾಡಿದ ಕರ್ಮ. ಅದಕ್ಕೆ ಹೇಳ್ತಾರಲ್ಲ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ಜೀವನದಲ್ಲಿ ಮನುಷ್ಯ ನಾವು ತಿಳ್ಕೊಂಡೆವು ಏನ್ರಿ, ಈ ಜನ್ಮದೊಳಗೆ ನಾವು ಏನೂ ಮಾಡೇವೋ ಬಿಟ್ಟೇವು ಗೊತ್ತಿಲ್ಲ, ದೇವ್ರು ನಮಗೆ ಚಲೋ ಇಟ್ಟಾನಂತ ಹಿಂಗೆ ಅನ್ಕೊಂಡಿರ್ತೇವೆ. ವಯಸ್ಸೆಲ್ಲ ಮುಗಿಲಕ್ಕೆ ಬಂದಾದ, ದೇವ್ರೇ ನಮಗೆ ಕಮ್ಮಿ ಇಟ್ಟಿಲ್ಲ. ಖರೆ ಇನ್ನೇನು ನಾವೇನು ಪಾಪ ಮಾಡಿವೇನು ಕರ್ಮ ಮಾಡಿವೇನು ಅನ್ಕೊಂಡ್ರಿ ಅಂದ್ರೆ ನೀವು ಅಕಸ್ಮಾತ್ ಮುಂದಿನ ಜನ್ಮದಾಗ ಮತ್ತು ನಿಮಗೆ ಮಾನವರಾಗಿ ಯಾಕಲ್ಲಕ್ಕೆ ಹುಟ್ಟಿಸಿ ಮತ್ತು ಅದರ ಕರ್ಮ ಫಲಭೋಗ ನಿಮಗೆ ಉಳ್ಳಕ್ಕೆ ಹಸ್ತಾನ. ನೀವು ಪಕ್ಕದ ನೆನಪಿಟ್ಕೊಂಡ್ರಿ, ದೇವ್ರುಗಳಿಗೆ ಬಿಟ್ಟಿಲ್ರಿ, ಇದು ನಿಸರ್ಗ. ನಿಮಗೆ ಹೆಂಗೆ ಬಿಡ್ತದ? ನಿಮಗೆ ಹೆಂಗೆ ಬಿಡ್ತದ? ಅಷ್ಟೇ ಅಲ್ಲ, ತಮಗೆಲ್ಲ ಗೊತ್ತದ, ರಾಮನ ಹೆಂಡತಿ ಸೀತಾಗ ಒಯ್ದಾವ ಯಾರು? ರಾವಣ. ಮತ್ತು ರಾವಣಗೆ ಮರಣ ಆಗಬೇಕಾದ್ರೆ ಏನು ಕಾರಣ ಅದ್ರಿ? ಏನು ಕಾರಣದ? ಹಿಂದಿನ ಜನ್ಮದೊಳಗೆ ಮಾಡಿದ ಕರ್ಮ. ಹಿಂದಿನ ಜನ್ಮದೊಳಗೆ ಸೀತಾ ವೇದಾವತಿಯಾಗಿದ್ದಳು. ಆಕಿನ ಮೊದಲಿನ ಜನ್ಮದ ಹೆಸರು ವೇದಾವತಿ. ಮೊದಲಿನ ಜನ್ಮದೊಳಗೆ ಒಬ್ಬಾಕಿ ಋಷಿ ಆಶ್ರಮದೊಳಗಿದ್ದಳು ವೇದಾವತಿ. ಋಷಿ ಆಶ್ರಮದೊಳಗಿದ್ದಾಗ ಇದು ರಾವಣ ಯಾವತ್ತೂ ಗಿರೇಕ್ ಹೆಂಗಾಯ್ತಿದು,
ಹೆಂಗಿತ್ತು ರೀ, ಚಲೋ ಹೆಣ್ಮಕ್ಳು ಕಂಡು ಅಂದ್ರೆ ಬಿಡೋದೇ ಅಲ್ಲಿದು. ಈ ಗಿರೇಕಿ ಚಟನೆ ಹಂಗೆ ಇತ್ತಿದು. ರಾಕ್ಷಿ ಔಷಧ ಇತ್ತಿದು. ಯಾವ ಔಷಧ ರೀ? ರಾಕ್ಷಿ ಔಷಧ. ಅವಾಗ ಒಂದು ಹೂವಿನ ವಿಮಾನ ಮಾಡಿಕೊಂಡು 4 ಮಂದಿ ಹೆಣ್ಮಕ್ಳಿಗೆ ಕುಂದರ್ಸ್ಕೊಂಡು ಹೊಂಟಿದಿವ ರಾವಣ. ಹೋಗು ಎಳೆದಾಗ ಸೀತಾದೇವಿ ವೇದಾವತಿ ಆಗಿದ್ದಳು ಹಿಂದಿನ ಜನ್ಮದಾಗ. ಆಕಿ ಒಬ್ಬ ಋಷಿ ಆಶ್ರಮದ ಮುಂದೆ ನಿತ್ತಿಳು. ಇವು ಹೂವಿನ ವಿಮಾನದಾಗ 4 ಹೆಣ್ಮಕ್ಳು ಕುಂದ್ರಿಸ್ಕೊಂಡು ಹೊಂಟಿತ್ತಿದ್ದು ಗಿರೇಕಿ. ಆ ಹೋಗು ಎಳೆದಾಗ ಆ ಋಷಿ ಆಶ್ರಮ ಮುಂದೆ ನಿಂತಿರ್ತಕ್ಕಂಥ ವೇದಾವತಿಗೆ ನೋಡ್ದ. ಮೊದಲು ಹೆಂಗೆ ಈ ಸದ್ಯ ಹೆಂಗದ್ರೆ ಸೀತಾನ ರೂಪ, ಮೊದಲನ ರೂಪ ಆಕಿಂದ ಹಂಗೆ ಇತ್ತು. ಇದು ಗಿರೇಕಿ ಆಕಿ ಆಶ್ರಮ ಮುಂದೆ ನಿಂತಿದ್ದು ನೋಡ್ತು. ಇವಕ್ಕೆ 4ಕ್ಕೆ ತೊಗೊಂಡು ಹೋಗಿ ಏನು ಮಾಡಲಿ, ಇಲ್ಲೇ ಭಾರಿ ಅದಳಲ್ಲ ಈಕೆ ಅಂತೇಳಿ ಇದು 4ಕ್ಕೆ ಬಿಡ್ತಿದ್ವು. ನೋಡ್ರಿ ಗಿರೇಕಿ ದಂಧನೆ ಹಂಗಿತ್ತು. ಅವು 4ಕ್ಕೆ ಬಿಡ್ತು. ಹೋದ ಈಗಿನ ಮುಂದೆ ಹೋಗಿ ನಿಂತ. ಅತಿಥಿ ದೇವೋ ಭವ ಅಂಥೇಳಿ ಅವಾಗ ವೇದಾವತಿ ನಮಸ್ಕಾರ ಮಾಡಿದಳು. ಬರ್ರಿ ಒಳಗೆ ಬರ್ರಿ ಅಂದಳು. ಒಳಗೆ ಕರ್ಕೊಂಡು ಹೋಗಿ ಕುಂದಿರಿಸಿದಳು. ಹಣ್ಣು ಹಂಪಲು ತಂದು ಮಾರಿ ಮುಂದಿಟ್ಟಳು. ಅವಾಗ ಇಲ್ಲಿ ಯಾರ್ಯಾರು ಅದಾರ ಅಂತ ಕೇಳ್ದ ರಾವಣ. ಯಾರೂ ಇಲ್ಲರಿ, ನಮ್ಮ ಋಷಿಗಳು ಹಣ್ಣು ಹಂಪಲು ತರ್ಲಾಕ ಸಂಚಾರಕ್ಕಾಗಿ ಹೋಗ್ಯಾರ, ನಾವು ಒಬ್ಬಾಕಿನೇ ಇದೀನಿ ಗುರುಗಳೇ, ಈಗ ನೀವು ಹಣ್ಣು ಹಂಪಲ ಸೇವನೆ ಮಾಡಿರಿ ಅಂದಳು. ಅವಾಗ ರಾವಣ ತಾನೆ ಅಂದವ, ನಾ ಹಣ್ಣು ಹಂಪಲು ನಾ ಹಣ್ಣಿಗಾಗಿ ಬಂದ ಮಗ ಅಲ್ಲ, ಮತ್ತೆ ಅದಕ್ಕಾಗಿ ಬಂದು ನೀನು ಹೆಣ್ಣಿಗಾಗಿ ಬಂದವ. ಹಣ್ಣಿಗಾಗಿ ಬಂದವ ನಾ ಅಲ್ಲ, ಹೆಣ್ಣಿಗಾಗಿ ಬಂದವ. ಮಾತು ಬದಲಾಯ್ತಲ್ರಿ ಅಂದಳಕಿ. ಮಾತು ಬದಲಿಲ್ಲ, ನಾ ಏನು ಅನ್ಕೊಂಡಿನಿ ಅದಕ್ಕೆ ಬಂದಿನಿ ಅಂದವ. ಅವಾಗ ಆಕಿ ಎತ್ತಾಳ, ಯಾರು ವೇದಾವತಿ ಎತ್ತಾಳ, ಸ್ವಾಮಿ ತಾವು ಹಾಗನಬಾರ್ದು, ತಾವು ದೊಡ್ಡವರು. ಯಾಕ ಮಹಾವಿಷ್ಣುನಿಗಾಗಿ ಮೀಸಲಿಟ್ಟ ಈ ದೇಹ ಇನ್ನೊಬ್ಬರಿಗೆ ನಾ ಕೊಡಕ್ಕೆ ಸಾಧ್ಯ ಇಲ್ಲ. ಮಹಾವಿಷ್ಣುನಿಗಾಗಿ ಮೀಸಲಿಟ್ಟ ಈ ದೇಹ ಇನ್ನೊಬ್ರಿಗೆ ಕೊಡಕ್ಕೆ ಸಾಧ್ಯ ಇಲ್ಲ ಅಂದಳು. ಅಂದವ, ನಿನ್ನ ವಿಷ್ಣುನೇ ನಾನು ಗಜ್ಜಿಗೆ ಓಡಿ ಹೋಗ್ಯಾನ, ನೀ ಯಾವ ಲೆಕ್ಕ ಅಂದವ. ಇನ್ನು ವಿಷ್ಣುನೇ ನನ್ನ ಗಜ್ಜಿಗೆ ಓಡಿ ಹೋಗ್ಯಾನ, ನೀ ಯಾವ ಲೆಕ್ಕ ಅಂದ. ಇನ್ನು ಇವ ಯಾಕೋ ನೀಚ ಮನುಷ್ಯ ಹಿಂಗೆ ಮಾತಾಡಕತ್ತಾನ ಅಂತೇಳಿ ತಿಳ್ಕೊಂಡು ಹಿಂಗೆ ರಾವಣ ಆಕಿ ಹೋಗಿ ಮುಟ್ಟಬೇಕತ್ತಿದ್ದ. ಓಡ್ಲಕ್ಕೆ ಚಾಲು ಮಾಡಿಬಿಟ್ಟಳು. ಓಡ್ಲಕತ್ತಳು. ಹಿಂದೆ ರಾವಣ ಓಡ್ತಿದ್ದ, ಮುಂದೆ ಅಕ್ಕಿ ಓಡ್ತಿದ್ದಳು. ಅವಾಗ ನಡೆದಾರೆ ಹೋಗೋದಕ್ಕೆ ಬಂಗಾರ ಜಡಿ, ಮಾರುದ್ದ ಜಡಿ ಬೆನ್ನ ತೆಳಗೆ ಬಿದ್ದು ಬಿಟ್ಟಿದ್ದು. ಆಕಿ ಓಡಾಗ ಜಡಿ ಹಾರುತ್ತಿದ್ದು. ರಾವಣ ಹೋಗಿ ಆಕಿನ ಜಡಿಗೆ ಕೈ ಹಾಕಿಬಿಟ್ಟ. ಅವಾಗ ಹೇಳ್ತಾಳಕಿ ವೇದಾವತಿ, ಎಲ್ಲೋ ನೀಚ ರಾವಣ, ಮಹಾವಿಷ್ಣುನಿಗಾಗಿ ಮೀಸಲಿಟ್ಟ ಈ ದೇಹ ಮುಟ್ಟಿ ಅಪವಿತ್ರ ಆಗಿ ಮಾಡಿದೆಯಲ್ಲೋ. ಮಹಾವಿಷ್ಣುನಿಗಾಗಿ ಮೀಸಲಿಟ್ಟ ದೇಹ ಇದು ಮುಟ್ಟಿ ಅಪವಿತ್ರ ಆಗಿ ಮಾಡಿದೆಯಲ್ಲೋ. ಯಾವಾಗ ನೀ ನನಗೆ ಮುಟ್ಟಿ ಅಪವಿತ್ರ ಆಗಿ ಮಾಡಿ ಅಂದ್ರೆ ಮುಂದಿನ ಜನ್ಮದೊಳಗೆ ಜನಕ ಮಹಾರಾಜನ ಮಗಳಾಗಿ ನಿನಗೆ ಹುಟ್ಟಿ ಬಂದು ವಧ ಮಾಡಲಿಲ್ಲ ಅಂದ್ರೆ ನಾನು ಸೀತಾನೇ ಅಲ್ಲ ಅಂತ ಕರೆಯೋದು. ಮುಂದೆ ಹೋಗಿ ಅದೇ ವೇದಾವತಿ ಅಗ್ನಿಕುಂಡದೊಳಗೆ ಹಾರಿದಳು. ಆ ಜನ್ಮ ತ್ಯಜಿಸಿ ಮುಂದಿನ ಜನ್ಮದೊಳಗೆ ಜನಕ ಮಹಾರಾಜನ ಮಗಳು ಸೀತಾದೇವಿಯಾಗಿ ಬಂದು ರಾವಣಗೆ ವಧ ಮಾಡಿಸಿದಳು. ಇದು ಏನ್ರಿದು? ಹಿಂದಿನ ಜನ್ಮದ ಕರ್ಮ. ಹಿಂದಿನ ಜನ್ಮದ ಕರ್ಮ ಅವನದು ತಪ್ಪಲ್ಲ, ರಾವಣದೂ ತಪ್ಪಲ್ಲ. ಹಿಂಗೆ ಒಂಥರ ವಿಚಾರ ಮಾಡಿದ್ರೆ ರಾವಣದು ತಪ್ಪಲ್ಲ, ಅವನದು ತಪ್ಪ. ಎಲ್ಲ ರೀತಿ ವಿಚಾರ ಮಾಡಿ ಹೇಳ್ತೀನಿ ನಿಮ್ಗೆ. ಅವನದು ತಪ್ಪಲ್ಲ. ಅವರವ್ವ ರಾಕ್ಷಿ ವಂಶದಕ್ಕೆ, ಅವರಪ್ಪ ಶಿವನ ಪರಮ ಭಕ್ತ. ತಾಯಿ ಕೇಕಶಿ, ತಂದಿ ವಿಸ್ರವಸು. ರಾವಣನ ತಂದೆ ವಿಸ್ರವಸು, ತಾಯಿ ಕೇಕಶಿ ರಾಕ್ಷಿ ವಂಶದಕ್ಕಿದ್ದಳು. ವಿಸ್ರವಸು ಆ ಶಿವನ ಪರಮ ಭಕ್ತಿದ್ದ. ಅವರಣ್ಣ ಯಾರು? ಕೇಕಶಿ ಅಣ್ಣ ಸುಬಾಲಿ ಅಂತೇಳಿ ತಿಳ್ಕೊಂಡು ತನ್ನ ತಂಗಿನ ಆ ವಿಸ್ರವಸು ಶಿವನ ಭಕ್ತ ಇದ್ದಲ್ಲ, ನನ್ನ ತಂಗಿಗೆ ಕೊಟ್ಟರೆ ಇಂಥವನಿಗೆ ಕೊಡಬೇಕಂತ ಆಕಿನ ರೂಪ ಬದಲ ಮಾಡಿ ಆ ವಿಸ್ರವಸು ಕೊಟ್ಟು ಲಗ್ನ ಮಾಡ್ದ. ಮುಂದೆ ಲಗ್ನ ಮಾಡ್ದ. ಮುಂದೆ ಪ್ರಪಂಚ ನಡೀತು. ಈಕಿ ರಾಕ್ಷಿ ವಂಶದಕ್ಕೆ. ಇದು ರಾವಣ ಹ್ಯಾಂಗಿತ್ತು ಗಿರೆ ಗೊತ್ತದಲ್ಲ, ಮೊದಲು ಅದು ತಾಯಿದಿತ್ತು. ಅವ್ರ ತಾಯಿ ಕೇಕಶಿ ಒಂದಿನ ವಿಸ್ರವಸು
ಜರ ಲೇಟಾಗಿ ಜಳಕ ಮಾಡಿ ಶಿವಲಿಂಗ ಪೂಜಾಕ ಕೂತಿದ್ದ. ಆ ಶಿವಲಿಂಗ ಪೂಜಾಕ ಕೂತಾಗ ಆ ರಾವಣನ ತಾಯಿ ಕೇಕಶಿ ಹೋಗಿ ಗಂಡನ ತೆಕ್ಕಿ ಬಿದ್ದಳು. ಅವಾಗ ವಿಸರ್ವಸು ಹೇಳ್ತಾನೆ, ನಾ ಶಿವಲಿಂಗ ಪೂಜಾಕ್ಕೆ ಕೂತೀನಿ, ಈ ಪೂಜಾಕ್ಕೆ ನೀನು ಭಂಗ ಮಾಡಬೇಡ, ನೀ ಹಿಂದಕ್ಕೆ ಸರಿ ಅಂದ. ಆಕಿ ಕಾಮ ನೆತ್ತಿಗೇರಿತು. ಆಕಿ ಏನು ಮಾಡಿದ್ರು ಅವ ವಿಸರ್ವಸು ಎಷ್ಟು ಹೇಳಿದ್ರು ಕೇಳೋಕ್ಕೆ ತಯಾರಿಲ್ಲ. ಏನು ಮಾಡಿದ್ರು ಅವ ಸರಸ್ತಾನ, ಈಕೆ ಹೋಗಿ ತೆಕ್ಕಿ ಬೀಳ್ತಾಳೆ. ಅವಾಗ ವಿಸರ್ವಸು ತಾನು ಹಂಗೆ ಮಾಡಬೇಡ, ನಾ ಶಿವನ ಪೂಜಾಕ್ಕೆ ಕೂತೀನಿ, ಶಿವನ ಧ್ಯಾನಕ್ಕೆ ಕೂತೀನಿ, ಲಿಂಗ ಪೂಜಾಕ್ಕೆ ಕೂತೀನಿ, ಈ ಲಿಂಗ ಪೂಜೆ ಹಾಳು ಮಾಡಬೇಡ, ನಿನ್ನ ಪಾಪ ಬರ್ತದೆ ಹಿಂಗೆ ಹತ್ತಿದ್ದ. ಆದರೂ ಕೂಡ ಈಕೆ ಕೇಳಿಲ್ಲ. ತನ್ನ ಕಾಮ ನೆತ್ತಿಗೇರಿ ಗಂಡನ ತೆಕ್ಕಿಗೆ ಬಿದ್ದು ಶಿವಲಿಂಗ ಪೂಜೆ ಕೆಡಿಸಿಬಿಟ್ರು. ಮುಂದೆ ಮಧ್ಯಾಹ್ನದೊಳಗೆ ಗಂಡನ ಸಂಗಟ ಭೋಗ ಮಾಡಿದಳು. ಮುಂದೆ 3-4 ತಿಂಗಳಾದ ಬಳಿಕ ಒಂದಿನ ಗಂಡಗತ್ತಾಳಿಕೆ, ರೀ ಯಾಕೆ ಏನಿಲ್ರಿ, ನೀವು ಮಧ್ಯಾಹ್ನದಾಗ ಶಿವಲಿಂಗ ಪೂಜೆ ಕೂತಾಗ ನಾನು ನಿಮ್ಮ ಸಂಗಟ ಏನು ಭೋಗ ಕೂಡ್ದಲ್ಲ, ಅದು ನನಗೆ ಇವಾಗ ಗರ್ಭ ನಿತ್ತದ. ಅವಾಗ ವಿಸರ್ವಸು ಅಂದ, ಯಾವಾಗ ನಾ ಶಿವನ ಪೂಜೆ ಕೂತಾಗ, ನಾ ಲಿಂಗ ಪೂಜೆ ಕೂತಾಗ ಅದನ್ನು ಭಂಗ ಮಾಡಿ ನೀ ನನ್ನ ಸಂಗಟ ಮಧ್ಯಾಹ್ನದೊಳಗೆ ಭೋಗ ಕೂಡಿದೆಯಲ್ಲ, ನಿನಗೆ ನಾಳೆ ಹುಟ್ಟುವಂಥ ಮಗ ಮಧ್ಯಾಹ್ನದಾಗ ಹುಟ್ಟುವಂಥ ಮಗನೇ ಹುಟ್ಟಲೋಗಂತ ಶ್ರಾಪ ಕೊಟ್ಟು ಬಿಟ್ಟು. ಶಿವಸಾಂಬದೈ ನಮ ಪಾರ್ವತೀಪತಿ ಶಿವಾರ್ಯರ ಮಹಾದೇವ. ಮಧ್ಯಾಹ್ನದಾಗ ಹೋಗುವಂಥ ಮಗನೇ ಹುಟ್ಲೆತ್ತ ಶ್ರಾಪ ಕೊಟ್ಟ. ಮುಂದೆ ಅವನೇ ಹುಟ್ಟಿ ಬಂದ ರಾವಣ, ಕುಂಭಕರ್ಣ, ಸೌರ್ಪನ್ನಕ್ಕಿ, ಇವರು ಮೊದಲು ಹುಟ್ಟದವರು ಇವರು. ಮುಂದೆ ಆಕಿನೇ ಕೇಕಶಿ ತಪ ಮಾಡಿದಳು. ಕೇಕಶಿ ತಪ ಮಾಡಿ ವಿಭೂಷಣನ ಹಡದಳು. ವಿಸರ್ವಸು ಎಲ್ಲಿಗೆ ಹೋಗಿದ್ದ? ಬಯಲು ಕಡೆ ಹೋಗಿದ್ದ. ಚರಿಗೆ ತಗೊಂಡು ಅವನಿಗೆ ಅಲ್ಲಿ ಸಮಾಧಿ ಹತ್ತದಾಗ ತಪ ಕೂತವ. ಅವಾಗ ಒಂದು ಪದ್ಧತಿ ಇತ್ತು. ಏನು ಪದ್ಧತಿ ಇತ್ತಂದ್ರೆ, ನಮ್ಮ ಮನ್ಯಾಗ ಗಂಡಸರು ಹೊರಗೆ ಚರಿಗೆ ತೊಗೊಂಡು ಹೋದ್ರಂದ್ರೆ ಅವ್ರು ಬರತನ ಹೆಣ್ಮಕ್ಳು ಕೈಯಾಗ ಚರಿಗೆ ತುಂಬ್ಕೊಂಡು ನಿಂದಿರ್ತಿದ್ರು ನೀರು ಹಾಕೋ ಸಂಬಂಧ. ಈಗ ಅದಾವೇನ್ರಿ ಹೆಂಗೆ? ಜರ ಇವರು ತೊಗೊಂಡು ಬಂದು ಜರ ನೀರು ಹಾಕ್ತಿ, ನಿನ್ನ ಕಣ್ಣ ಮಳೆ ಬಿದ್ದದ ಹಿಂಗತ್ತಾವ ನಮ್ಮ ಖರೆ. ಆದ್ರೆ ಆಗ ಹಂಗೆ ಇದ್ದಿದ್ದಿಲ್ಲ. ಗಂಡದೇರು ಬಯಲು ಕಡೆ ಹೊರಗೆ ಹೋದ್ರಂದ್ರೆ ಹೆಣ್ಮಕ್ಳು ಚರಿಗೆ ತೊಗೊಂಡು ನಿಂದಿರ್ತಿದ್ರು. ಇವ ವಿಸರ್ವಸು ಬಯಲು ಕಡೆ ಹೋದ. ಅವನಿಗೆ ಅಲ್ಲಿ ಸಮಾಧಿ ಹತ್ತು. ಈಕೆ ಚರಿಗೆ ತೊಗೊಂಡು ನಿತ್ತಾಳ, ನನ್ನ ಗಂಡ ಈಗ ಬರ್ತಾನೆ ಆಗ ಬರ್ತಾನತ್ತ. ಅವ ಹೋಗಿ ಅಲ್ಲಿ ಸಮಾಧಿ ಹತ್ತಿದ ಬಳಿಕ 3 ತಿಂಗಳ 6 ತಿಂಗಳ 6 ವರ್ಷ 12 ವರ್ಷ ಅದಕ್ಕೆ ಪ್ರಮಾಣ ಅದ. ಎಷ್ಟು ವರ್ಷ ರೀ? 12 ವರ್ಷ ಪ್ರಮಾಣದ. ಅವ ಹೋಗಿ ವಿಸರ್ವಸು ಸಮಾಧಿ ಅಂದ್ರೆ ಅವ ತಪಕ್ಕೆ ಕೂತ, ಅಲ್ಲಿ ಹೋಗಿ ತಪಕ್ಕೆ ಕೂತ. ಅವಾಗ 12 ವರ್ಷ ಅಲ್ಲಿ ತಪಕ್ಕೆ ಕೂತ. ಈಕಿ ಚರ್ಗಿ ಹಿಡ್ಕೊಂಡು ಇಲ್ಲೇ ಮನ್ಯಾಗ ಅಟ್ಟೆ ನಿತ್ತಾಳ ಬಾಗಲ್ದಾಗ. ಅವ ಅಲ್ಲಿ ಸಮಾಧಿ ಹತ್ಯದ. 12 ವರ್ಷ ತಪಕ್ಕೆ ಕೂತಿದ್ದ. ಆಗಿನ ಟೈಮದೊಳಗೆ ತಲೆನ ಕೂಗಲೆಲ್ಲ ಜಡಿ ಎಲ್ಲ ಮಾರುದ್ದ ಬೆಳೆದು ಆ ಜಡಿ ಒಳಗೆ ಗುಬ್ಬಿ ಎಲ್ಲ ಗೂಡುಗಟ್ಟಿ ಬಿಟ್ಟಿದ್ದು. ಅವಾಗ ಒಂದು ಗಂಡು ಗುಬ್ಬಿ ಒಂದು ಹೆಣ್ಣು ಗುಬ್ಬಿ, ಅವು 2 ಗಂಡ ಹೆಣ್ತಿದ್ದು. ಅವೆರಡೂ ಗುಬ್ಬಿಗಳು ಕಲಿತು ತಮ್ಮ ಮರಿಗಳನ್ನು ಅಲ್ಲೇ ಬಿಟ್ಟು ಆಹಾರ ತರ್ಲಕ್ಕೆ ಹೋಗಿದ್ದು. ತಗೊಂಡು ಎಳೆದಾಗ ಗಾಳಿ ಮಳೆ ಭಯಂಕರವಾಗಿ ಬಿಡ್ತು. ಹೆಣ್ಣು ಗುಬ್ಬಿ ಓಡಿ ಬಂದು ಆ ಗೂಡು ಸೇರ್ಕೊತ್ತು. ಗಂಡು ಗುಬ್ಬಿ ಗಾಳಿಗೆ ಬರೋಕ್ಕಾಗಲಾರ ಬಟ್ಟಿಗೆ ಮರುದಿನ ಮುಂಜಾನೆ ಎದ್ದು ಬತ್ತು. ಅವಾಗ ಹೆಣ್ಣು ಗುಬ್ಬಿ ಗಂಡು ಗುಬ್ಬಿ ಸಂಗಡ ಜಗಳ ತೆಗಿತು. ಏನಂತ? ನಾ ನಿನ್ನೆನೆ ಬಂದ, ನಾ ರಾತ್ರಿನೇ ಬಂದ, ನೀ ಈಗ ಬಂದು ಮತ್ತೆ ನಾನು ಬಿಟ್ಟು ಮತ್ತೊಬ್ಬಕ್ಕೆ ಯಾವಾಕಿ ಬಲ್ಲಿ ಹೋಗಿದ್ದು ಹೇಳ ನೋಡ್ರಿ. ಅವಸಕ್ಕೆ ಹಿಂಗೆ ಜಗಳ ಆಡ್ತಿದ್ದು ಅಂತ ಅಲ್ಲ. ನಾ ರಾತ್ರಿನೇ ಬಂದಿದ್ದ, ನೀ ಇವಾಗ ಬಂದಿ ಅಂದ್ರೆ ನಾನು ಬಿಟ್ಟು ಮತ್ತೊಬ್ಬಕ್ಕೆ ಎಲ್ಲಿ ಹೋಗಿದ್ದು ಹೇಳು. ಇಲ್ಲ, ಗಾಳಿಗಾಗಿ ನಾನು ಅಡೆತಡೆಯಾಗಿ ಬರೋಕ್ಕೆ ತೊಂದರೆಯಾಗಿ ನಾನು ಅಲ್ಲಿ ಒಂದು ಮರದಾಗ ವಾಸ ಮಾಡಿ ಇವಾಗ ಬಂದಿನಿ ಅಂತ ಗಂಡು ಗುಬ್ಬಿ ಹೇಳ್ತಿತ್ತು. ಅದು ಏನೂ ಹೇಳಬೇಡತ್ತಿತ್ತು.
ಆವಾಗ ಗಂಡು ಗುಬ್ಬಿ ಶೆಟ್ಟಿಗೆ ಬತ್ತು. ಶೆಟ್ಟಿಗೆ ಬಂದು ಬೈತು, ಹೇಯ್ ಏಕೋ ಚಿತ್ತ ನಾವೊಂದು ರಾತ್ರಿ ಬರ್ಲಾರ ಬಟ್ಟಿಗೆ ನೀ ಇಟ್ಟು ತಾಪ ಮಾಡ್ಕೊಂಡು ಬೈಲಕತ್ತಿ. ಈ ಋಷಿ ಬಂದು 12 ವರ್ಷ ಆಯಿತು, ಇಲ್ಲೇ ಬಂದು ಕೂತಾನ. ಅವನು ಹೇಳ್ತಿ ಎಂಥ ತಪಶ್ಶಿರಿ ಇದ್ದಿರಬೇಕು. ಅಲ್ಲೇ ಬಾಗಲ ಹಿಡ್ಕೊಂಡ ಅಲ್ಲೇ ನಿತ್ತಾಳಕಿ ಗುಣವಂತಿ, ಇವ ಇಲ್ಲಿ ತಪಶ್ಶಿರಿ ಕೂತಾನ. ಅಕ್ಕಿ ಅಂತ ಸಾತ್ವಿ, ನೀ ಅಂತ ಹೊಲಸು ಹೆಂಗೆ ಸತ್ತು ಗಂಡು ಗುಬ್ಬಿ ಹೆಣ್ಣು ಗುಬ್ಬಿ ಬೈತು. ಅವಾಗ ಇವನಿಗೆ ಸಮಾಧಿ ಮುಗಿದಿತ್ತು, ಅರುವು ಆಯಿತು. ಹಾಂ ಅಂದವ, ನಾ ಬಂದು ತಪ ಕೂತು ಇಷ್ಟು ದಿವಸ ಐತಲ್ಲ ಅಂದವನೇ ಗಡಬಡಿಸ್ಕೊಂಡು ಎದ್ದು ಮನೆಗೆ ಹೋಗ್ತಿದ್ದ. ಹೋಗೋದ್ರೊಳಗೆ ಆಕಿ ಒಂದು ಚರಿಗೆ ಹಿಡ್ಕೊಂಡು ಆ ಒಂದು ಬಾಗಿಲು ತೋಳ ಒಂದು ಕೈಲೇ ಹಿಡ್ಕೊಂಡು ನೆತ್ತಿ ಬಿಟ್ಟಿದ್ದಳು. ಅವಾಗ ಹೋಗಿ ಅದ್ರ ತನ್ನ ಕೇಕಶಿ ಅಂದ, ಹಿಡಿ ಸ್ವಾಮಿ ನೀರು ಅಂತ ಹಾಕಲಕ್ಕೆ ಬಂದಳು. ಅವಾಗ ಕೇಳ್ತಾನ ವಿಸ್ರವಸು, ಕೇಕಶಿ ನೀ ಎಷ್ಟು ದಿವಸ ಐತಿ ಇಲ್ಲಿ ನಿತ್ತು ಅಂದ. ಸ್ವಾಮಿ ನನಗೆ ಗೊತ್ತಿಲ್ಲ, ನೀ ಯಾವಾಗ ಹೋಗಿಯಲ್ಲ ನಾ ಅವಾಗೇ ಇಲ್ಲಿ ನಿಂತೀನಿ. ಅವಾಗ ಅಂದ, ನಾ 12 ವರ್ಷ ಆಯಿತು ಆಸನ ಬದ್ಧವಾಗಿ ನಾ ತಪ ಮಾಡಿದ್ರೆ ನೀ ನಿತ್ತು ತಪ ಮಾಡಿಯಲ್ಲ. ನಿನ್ನ ಹೊಟ್ಟಿಲೆ ಮಹಾನ ಪುರುಷ ಆ ರಾಮನ ಪರಮ ಭಕ್ತ ಆ ಚಿರಂಜೀವಿ ಮಗನೇ ಹುಟ್ಲಿ ಅಂತೇಳಿ ಆಕೆಗೆ ಆಶೀರ್ವಾದ ಮಾಡ್ದ. ಮುಂದೆ ಹುಟ್ಟಿ ಬಂದವನೇ ವಿಭೂಷಣ. ಕೇಕಶಿ ಹೊಟ್ಟಿಲೆ ಹುಟ್ಟಿ ಬಂದವನೇ ವಿಭೂಷಣ. ಮೊದಲು ಯಾರು ಹುಟ್ಟಿದರು? ರಾವಣ, ಕುಂಭಕರ್ಣ, ಶೂರ್ಪನಖಿ. ಯಾವಾಗ ಆಕಿ ತಪ ಮಾಡಿದಳು ಅವಾಗ ವಿಸ್ರವಸು ಆಶೀರ್ವಾದ ಮಾಡ್ದ, ನನಗಿಂತಲೂ ನೀ ತಪದೊಳಗೆ ಹೆಚ್ಚಿಗಾದಿ. ನಿನ್ನ ಹೊಟ್ಟಿಲಿ ಅಮರ ಪುರುಷ ಭಗವಾನ ಭಕ್ತ ಚಿರಂಜೀವಿ ಮಗ ಅಮರ ಪುರುಷ ಹುಟ್ಲಿ ಅಂತ ವಿಸ್ರವಸು ಗಂಡ ಆಕಿಗೆ ಆಶೀರ್ವಾದ ಮಾಡ್ದ. ಇನ್ನೂ ವಿಭೂಷಣ ಎಲ್ಲೋ ಅದಾನ, ಚಿರಂಜೀವಿ ಅದಾನ ಅಂತ ಹೇಳ್ತಾರೆ, ಖರೆ ಎಲ್ಲೋ ಅದಾನ, ಒಟ್ಟು ಗುರುತಿಲ್ಲ. ಇನ್ನೂ ಅದಾನವ, ಹೋಗಿಲ್ಲ. ಖರೆ ಇಟ್ಟೆಲ್ಲ ಆಗ್ಲಿಕ್ಕೆ ಏನು ಕಾರಣ ಐತಿ ಅಂತ ಕೇಳಿದರೆ, ದುರಿತ ಕರ್ಮವನ್ನೊಲ್ಲದಿರು. ಕರ್ಮ ನೀ ಮಾಡಬೇಡ ಅಂತ ಹೇಳ್ತಾರೆ. ಪುಣ್ಯ ಮಾಡು. ಪುಣ್ಯ ಅಂದ್ರೆ ಹೆಂಗ್ರಿ? ಪುಣ್ಯ ಅಂದ್ರೆ ಹೆಂಗೆ? ಅಕೌಂಟ್ದಾಗ ರೊಕ್ಕ ಇದ್ದರೆ ಬ್ಯಾಂಕ್ನ್ಯಾಗ ತಗೊಳಕ್ಕೆ ಬರ್ತದ. ಹಂಗೆ ನಿಮ್ಮ ಪುಣ್ಯ ಅನ್ನುವಂಥದ್ದೊಂದು